ಶ್ರೀ ಕ್ಷೇತ್ರ ಶ್ರೀ ಬೀರೇಶ್ವರ ಸ್ವಾಮಿ ಪಾದಕ್ಕೆ ಪ್ರಣಮಿಟ್ಟು ಮೊದಲನೇದಾಗಿ ನನ್ನ ಹೆಸರು ಕುಮಾರಸ್ವಾಮಿ. ನಾನು BKT ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು. ಕಳೆದ 2 ವರ್ಷದಿಂದ SSLC ಫಲಿತಾಂಶ ಬಹಳ ಉತ್ತಮವಾಗಿ ನಮ್ಮ ಶಾಲೆಯಲ್ಲಿ ಹೊರಹೊಮ್ಮುತ್ತಿದ್ದು 100ಕ್ಕೆ 100ರಷ್ಟು ಫಲಿತಾಂಶವನ್ನು ನಮ್ಮ ಮೈಸೂರು ಗ್ರಾಮಾಂತರ ವಿಭಾಗದಲ್ಲಿ BKT ಪಬ್ಲಿಕ್ ಶಾಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ನಮ್ಮ BKT ಪಬ್ಲಿಕ್ ಶಾಲೆಯು ಸುಮಾರು 7 ವರ್ಷ 2016-17ನೇ ಸಾಲಿನಲ್ಲಿ ಪ್ರಾರಂಭವಾಗಿ ಪ್ರಸ್ತುತ ಸಾಲಿನವರೆಗೂ 500ಕ್ಕೂ ಅಧಿಕ ಮಕ್ಕಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಉತ್ತಮವಾದಂತಹ ವಾತಾವರಣವನ್ನು ನಾವು ಕಲಿಕೆಗೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಹಾಗೆ ಕ್ರೀಡೆಗೆ ಸಂಬಂಧಪಟ್ಟಂಗೆ ಕೂಡ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಬೋಧಕೇತರ ಸಿಬ್ಬಂದಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಅದೇ ರೀತಿ ಪ್ರೋತ್ಸಾಹವನ್ನು ನೀಡಿ ಒಳ್ಳೆ SSLC ಫಲಿತಾಂಶ ಉತ್ತಮ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮೊದಲನೇದಾಗಿ ನಮ್ಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಬಿ ನಾಗರಾಜು ಸರ್ ಅವರು ನಮಗೆ ಬೇಕಾದಂತಹ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಮಗೆ ನೀಡ್ತಾ ಇದ್ದಾರೆ. ಹಾಗೆ ಬೀರೇಶ್ವರ ಸ್ವಾಮಿ ಕಾಳಮ್ಮ ಟ್ರಸ್ಟ್ನ ಅಧ್ಯಕ್ಷರೂ ಆದಂಥ ಬಿ ನಾಗರಾಜು ಸರ್ ಅವರು, ಹಾಗೆ ಕಾರ್ಯದರ್ಶಿಗಳಾದಂತಹ ಕೆಂಪೇಗೌಡರವರು, ಬೀರೇಶ್ವರ ಸ್ವಾಮಿ ಕಾಳಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ನಂಜುಂಡೇಗೌಡರು, ಹಾಗೆ ಖಜಾಂಚಿಗಳಾದಂತಹ ಶ್ರೀಯುತ ಕೃಷ್ಣ ಸರ್ ಅವರು, ಹಾಗೆ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರೆಲ್ಲರೂ ಕೂಡ ನಮ್ಮ ಈ BKT ಪಬ್ಲಿಕ್ ಶಾಲೆ SSLC ಫಲಿತಾಂಶ ಉತ್ತಮಪಡಿಸಲಿಕ್ಕೆ ನಮಗೆ ಬೇಕಾದಂತಹ ಎಲ್ಲ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿರ್ತೇನೆ. ಮೊದಲನೇದಾಗಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಇದ್ದರು, ಅವರು ಕೂಡ ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಿ ಒಳ್ಳೆ ಶಾಲೆಗೆ ಒಳ್ಳೆ ನೇಮನ್ನು ತಂದುಕೊಟ್ಟಿದ್ದಾರೆ ಹೆಸರನ್ನ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಹಾಗೆ ಮುಂದಿನ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ ಅಭಿನಂದನೆಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಸರ್, ಈಗ ತಮ್ಮ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಮಕ್ಕಳಿಗೆ ಯಾವ ರೀತಿ ತಾವು ಚಟುವಟಿಕೆಗಳಲ್ಲಿ ಕಾರ್ಯಚಟುವಟಿಕೆ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿರ್ಬೋದು, ಥಿಯರಿ ಯಾವ ರೀತಿ ಹೇಳ್ಕೊಡ್ತೀರಾ ಸರ್ ನೀವು? ನಾವು ಪ್ರತಿದಿನ 3 ಮಂತ್ಸು ಅಥವಾ 4 ಮಂತ್ಸಲ್ಲಿ ನಾವು ಟೀಚಿಂಗ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ನಾವು ಸಿಲೆಬಸ್ಸನ್ನು ಮಾಡಿ ತದನಂತರ ಪ್ರತಿ ಭಾನುವಾರ ಅಡಿಷನಲ್ ತರಗತಿಗಳನ್ನು ನಾವು ಮಾಡ್ತಾ ಇದ್ವಿ. ಅದರ ಜೊತೆಗೆ ಸ್ಪೆಷಲ್ ಕ್ಲಾಸಸ್ಸು ಮಾರ್ನಿಂಗ್ 8ರಿಂದ 9ವರೆವರೆಗೂ ಮತ್ತು ಸಂಜೆ 4:20ರಿಂದ 5ವರೆವರೆಗೂ ಸ್ಪೆಷಲ್ ಕ್ಲಾಸಸ್ಸನ್ನು ಮಾಡ್ತಾ ಇದ್ವಿ. ಮತ್ತು ಬೆಳಗ್ಗೆ ಎದ್ದು ವೇಕಪ್ ಕಾಲ್ಸ್ ಪ್ರತಿ ಟೀಚರ್ಸು ಕೂಡ ಪ್ರತಿ ಮಕ್ಳಿಗೂ ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿ ಮಕ್ಕಳನ್ನ ಎಬ್ಬಿಸಿ ಓದಿಸೋವಂಥ ಕಾರ್ಯಕ್ಕೆ ತೊಡಗಿಸ್ತಾ ಇದ್ರು. ಮತ್ತು ನಾವು ನಮ್ಮ ಶಿಕ್ಷಕರು ಎಲ್ಲರೂ ಸೇರಿ ಪ್ರತಿ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ವಿ. ಬೆಳಿಗ್ಗೆ ಸಂಜೆ ಪ್ರತಿ ಮನೆಗಳಿಗೆ ವೀಕ್ಲಿ ಟ್ವೈಸ್ ಭೇಟಿ ಕೊಡೋದು. ಮತ್ತು ಪೋಷಕರ ಸಭೆ ಮೊದಲನೇದಾಗಿ ನಮಗೆ ಬಹಳ ಇಂಪ್ಲಿಮೆಂಟ್ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ತಾಯಂದಿರ ಸಭೆ. 15 ದಿನಕ್ಕೊಂದು ಸಾರಿ 15 ಡೇಸ್ ಮಂತ್ಲಿ ಟ್ವೈಸು ಅವರಿಗೆ ಪೋಷಕರ ಸಭೆಯನ್ನು, ತಾಯಂದಿರ ಸಭೆಯನ್ನು ಕರೆದು ಮಕ್ಕಳು ಯಾವ ರೀತಿ ಎಜುಕೇಷನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನಾವು ಉತ್ತಮಪಡಿಸ್ಬೇಕು, ತಾವು ಮನೆಯಲ್ಲಿ ಯಾವ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡು ಮಕ್ಕಳನ್ನ ಓದಿಸ್ಬೇಕು, ಆ ಥರ ಎಲ್ಲ ಅವ್ರಿಗೆ ಗೈಡ್ಲೈನ್ ಕೊಟ್ಟು ಅದೆಲ್ಲವೂ ಮುಖ್ಯವಾಗಿ ಅವ್ರ ಪೇರೆಂಟ್ಸು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ನೀಡಿ ಉತ್ತಮಪಡಿಸಲಿಕ್ಕೆ ಮಾಡಿದ್ದಾರೆ. ಮತ್ತು ಯೂನಿಟ್ ಟೆಸ್ಟ್ಗಳಿರ್ಬೋದು, ಯೂನಿಟ್ ಟೆಸ್ಟ್ ಆಗ್ತಿದ್ದಂಗೆ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರಿಗೆಲ್ಲ ಸ್ಪೆಷಲ್ ಕ್ಲಾಸನ್ನು ತೊಗೊಂಡು ವಿಶೇಷ ತರಗತಿಗಳನ್ನ ತೊಗೊಂಡು ನಾವು ಕ್ಲಾಸಸ್ಸನ್ನು ನಡೆಸಿರುವಂಥದ್ದು ಇರ್ಬೋದು. ಅದೆಲ್ಲ ಮುಖ್ಯವಾಗಿ ಕಾರಣ ಆಗುತ್ತೆ ಸರ್. ಈಗ ನಿಮಗೆ ತಾವು ಶಾಲಾ ಮುಖ್ಯಸ್ಥರಾಗಿದ್ದೀರಾ, ಹೌದು. ನಿಮ್ಮ ಸಹಪಾಠಿಗಳು ಯಾವ ರೀತಿ ನಿಮಗೆ ಸಹಕರಿಸ್ತಾ ಇದ್ದಾರೆ? ನಾನು ಬೆಳಗ್ಗೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಫೋನ್ ತೆಗೆದು ಅವರು ಮಕ್ಕಳುಗಳಿಗೆ ಯಾವ ರೀತಿ ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡೋಂತಿರ್ಬೋದು. ಮತ್ತು ಸಂಜೆ 6 ಗಂಟೆವರೆಗೂ ತಮ್ಮ ಕಾರ್ಯನಿಮಿತ್ತ ಏನೇ ಕೆಲಸ ಕಾರ್ಯಗಳಿದ್ರು ನಮ್ಮ ಸಹ ಶಿಕ್ಷಕಿಯರು ಅಥವಾ ಸಹ ಶಿಕ್ಷಕರು ಸ್ಪೆಷಲ್ ಕ್ಲಾಸನ್ನು ತೊಗೊಂಡು ನಾವು ಯಾವುದೇ ಕೆಲಸ ಹೇಳಿದ್ರು ಮಕ್ಕಳಿಗೆ ಒಳ್ಳೆ ಉತ್ತಮವಾದಂತಹ ಫಲಿತಾಂಶ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಕೈ ಜೋಡಿಸಿ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಸರ್. ಈ ಸಲ ಫಲಿತಾಂಶ ಬಂದಿರೋದಕ್ಕೆ ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಇದೆ ಸರ್. ಆ ವಿಚಾರದಲ್ಲಂತೂ ಅಪಾರ. ಕಳೆದ 2 ವರ್ಷದಿಂದ ನಮ್ಮ ಶಾಲೆಯಲ್ಲಿ 2023, 24 ಮತ್ತು 24-25ನೇ ಸಾಲಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿರೋದು ನಮಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ ಸರ್. ಕೊನೆದಾಗಿ ಹೇಳಿದ್ರೆ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೋಷಕರಿಗೆ ಸರ್, ನಮ್ಗೆ ಇದೇ ರೀತಿ ಅವರು ಸಹಕಾರ ನೀಡಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ನಾನು ಇವಾಗ ಏನು 8th, 9th, 10th ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ 100ಕ್ಕೆ 100ರಷ್ಟು ಫಲಿತಾಂಶ, ಜೊತೆಗೆ
625ಕ್ಕೆ 625 ಮಕ್ಕಳು ಪರ್ಸೆಂಟೇಜ್ ಬರೋಂಥ ಮಕ್ಕಳನ್ನ ನಾವು ತಯಾರು ಮಾಡ್ಬೋದು ಸರ್. ಮೊದಲನೇದಾಗಿ ಪೋಷಕರು ನಮಗೆ ಪ್ರೋತ್ಸಾಹ ನೀಡಬೇಕು. ಪೋಷಕರು ನಿಮ್ಗೆ ಯಾವ ರೀತಿ ಸಹಕರಿಸ್ತಾ ಇದ್ದಾರೆ? ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಸರ್. ನಾನು ಯಾವಾಗಲೇ ಕಾಲ್ ಮಾಡಲಿ ಅಥವಾ ರಾತ್ರಿ ಟೈಮ್ ವಿಸಿಟ್ ಮಾಡಲಿ ಮನೆಗಳಿಗೆ, ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಮತ್ತೆ ಪ್ರತಿ 15 ದಿನಕ್ಕೊಮ್ಮೆ ಸಭೆ, ಏನು ಪೋಷಕರ ಸಭೆ ಕರಿತೀವಿ ಅದರಲ್ಲೆಲ್ಲ ಬಂದು ಅಟೆಂಡ್ ಮಾಡಿ ಏನೇನು ಕುಂದುಕೊರತೆಗಳಿದೆ, ನಾವು ಏನೇನು ಇನ್ಫಾರ್ಮೇಶನ್ ಕೊಡ್ತೀವಿ ಅದನ್ನೆಲ್ಲ ಕೂಡ ಮಾಡಿಸಿದ್ದಾರೆ ಸರ್ ಮಕ್ಕಳು. ಈಗ ಆಡಳಿತ ಮಂಡಳಿಯವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಆಡಳಿತ ಮಂಡಳಿಯವರು ನಮ್ಮಲ್ಲಿ ತುಂಬಾ ಒಳ್ಳೆಯ ಪ್ರೋತ್ಸಾಹ ನೀಡುವಂತ ಆಡಳಿತ ಮಂಡಳಿ ಇದೆ ಸರ್. ನಮ್ಗೆ ಈ ತರ ಆಡಳಿತ ಮಂಡಳಿ ಸಿಗ್ಬೇಕು ಅಂತಂದ್ರೆ ಬಹಳ ಕಷ್ಟ. ಬೇರೆ ಕಡೆ ಈ ತರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಗಂತೂ ಒಳ್ಳೆ ಪ್ರೋತ್ಸಾಹ ಇದೆ ಸರ್. ಅಧ್ಯಕ್ಷ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಖಜಾಂಚಿಗಳಿರ್ಬೋದು, ಸರ್ವ ಸದಸ್ಯರಿರ್ಬೋದು, ಬೀರೇಶ್ವರ ಸ್ವಾಮಿ ಕಾಳಮ್ಮ ಟ್ರಸ್ಟ್ನ ಎಲ್ಲಾ ರೀತಿ ಟ್ರಸ್ಟ್ನ ಸರ್ವ ಸದಸ್ಯರು ಕೂಡ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಕಳೆದ 7 ವರ್ಷದಿಂದ ನಾನು ಇಲ್ಲಿ ಪ್ರಾಂಶುಪಾಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಮಹಾಲಕ್ಷ್ಮಿ ಬಿ. ನಮ್ಮ ಶಾಲೆ BKT ಪಬ್ಲಿಕ್ ಶಾಲೆ. ಇಲ್ಲಿ ನಾನು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಸಹ ಉತ್ತಮವಾದ ಶಿಕ್ಷಣವನ್ನು ಕೊಡೋದಕ್ಕೆ ಅಂದಿನಿಂದಲೂ ಸಹ ಇಂದಿನವರೆಗೂ ಸಹ ತುಂಬ ಸಹಕರಿಸ್ಕೊಂಡು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಶಾಲೆಯಲ್ಲಿ ಇದು 2ನೇ ಸಲ 10ನೇ ತರಗತಿಯ ಪರೀಕ್ಷೆಯನ್ನು ಬರೀತಾ ಇದ್ದು ಅದರಲ್ಲಿ ನಮ್ಮ ಮಕ್ಕಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಗೊಂಡಿದ್ದಾರೆ. ಇದಕ್ಕೆಲ್ಲ ಸಹಕರಿಸಿದಂಥ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ನನ್ನ ಸಹ ಶಿಕ್ಷಕಿಯರು ಏನಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಶಾಲೆಯ ಮಕ್ಕಳು ಇಷ್ಟು ಅಂಕಗಳನ್ನು ತಗೊಂಡು ಅವರು 100ಕ್ಕೆ 100% ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ನಮ್ಮ ಶಾಲೆಯ ಮಕ್ಕಳ ಪೋಷಕರು. ಆ ಪೋಷಕರು ಸಹ ನಮಗೆ ಪ್ರತಿದಿನ ಪ್ರತಿ ವಿಷಯಗಳನ್ನು ಬೋಧಿಸುವಾಗ್ಲೂ ಸಹ ಅವ್ರಿಗೆ ಏನೇನು ತೊಂದರೆಗಳಿದ್ದಾವೆ ಅವುಗಳನ್ನು ನಿವಾರಣೆ ಮಾಡಿಕೊಂಡು ಅವರು ಪ್ರತಿದಿನ ಮಕ್ಕಳನ್ನು ಉತ್ಸಾಹ ತುಂಬ್ತಾ ಅವರಲ್ಲಿ ಅವ್ರನ್ನ ಓದೋದಕ್ಕೆ ನಮ್ಮ ಜೊತೆಗೆ, ನಮ್ಮ ಶಾಲೆಯ ಜೊತೆಗೆ, ನಮ್ಮ ಮಕ್ಕಳೊಂದಿಗೆ ಎಲ್ಲರೊಂದಿಗೂ ಸಹ ಅವರು ಸಹಕರಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಾಲೆ ಏನು ಸುತ್ತಮುತ್ತ ಹಳ್ಳಿಗಳಿಂದ ಬಂದಿರೋ ಮಕ್ಕಳಾಗಿದ್ದರಿಂದ ಅವರು ಓದಿನಲ್ಲಿ ತುಂಬ ಹಿಂದೆ ಇದ್ದರು. ನಮ್ಮ ಶಾಲೆಗೆ ಬಂದ ಮೇಲೆ ನಾವು ಪ್ರತಿ ಮಗುವನ್ನು ವೈಯಕ್ತಿಕವಾಗಿ ಗಮನ ಹರಿಸಿ ಆ ಮಗುವಿನ ಬಗ್ಗೆ ನಾವು ಕೇರ್ ತಗೊಂಡು ಆ ಮಕ್ಕಳನ್ನೆಲ್ಲ ಓದೋ ಹಾಗೆ ಮಾಡಿ, ಈ ಹಿಂದಿನ ಸಲ ಏನು ಅವರು 10ನೇ ತರಗತಿಯ ಪರೀಕ್ಷೆಯನ್ನು ಬರೆದಿದ್ರು ಅದು ಮೊದಲನೇ ಪರೀಕ್ಷೆಯಲ್ಲಿ ಅವರು 400ಕ್ಕಿಂತ ಹೆಚ್ಚು 500 ಮೇಲಿನ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ನಾವೆಲ್ಲ ಸಹಕರಿಸಿ ಅವ್ರಿಗೆ ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಟ್ಟಿದ್ದೀವಿ. ಈ ಎಲ್ಲ ಸೌಲಭ್ಯಗಳನ್ನು ನಮಗೆ ಮಾಡಿಕೊಟ್ಟಿದ್ದು ನಮ್ಮ ಶಾಲಾ ಆಡಳಿತ ಮಂಡಳಿಯವರು ಹಾಗೂ ನಮಗೆ ಸಹಕರಿಸಿದಂಥ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು, ನಮ್ಮ ಸಹಪಾಠಿಗಳು, ಸಿಬ್ಬಂದಿ ವರ್ಗದವರು. ಸೊ ಎಲ್ಲರಿಗೂ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಮಗೆ ಏನು ಫಲಿತಾಂಶ ಬಂದಿದೆ ಅದಕ್ಕೆ ನಮ್ಮೆಲ್ಲರಿಗೂ ಸಹ ತುಂಬ ಸಂತೋಷ ಆಗಿದೆ. ಅದರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಹುಮ್ಮಸ್ಸು ಬರ್ತಾ ಇದೆ. ಹಾಗೆ ನಮ್ಮ ಆಡಳಿತ ಮಂಡಳಿಯವರು ಏನಿದ್ದಾರೆ ಅವರು ಸಹ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಇದರಿಂದ ನಾವು ನಮ್ಮ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ತೀರ್ಮಾನಿಸಿದ್ದೀವಿ. ಎಲ್ಲರೂ ಸಹ ಇದರ ಸಹಕಾರವನ್ನು ಪಡ್ಕೊಂಡು ನಮ್ಮ ಶಾಲೆಯನ್ನು ಒಂದು ಉನ್ನತ ಶಿಖರಕ್ಕೆ ತಗೊಂಡು ಹೋಗ್ತೀವಿ ಅನ್ನೋದು ನಮ್ಮ ಇದರಲ್ಲಿದೆ. ಎಲ್ಲರಿಗೂ ಸಹ ಧನ್ಯವಾದಗಳು.